ಸ್ನೇಹಿತರೆ, ಇರಾನ್ ದೊಡ್ಡ ನಿರ್ಧಾರ ತಗೊಂಡಿದೆ. ಟ್ರಂಪ್ ಈ ಯುದ್ಧ ನಿಲ್ಲಿಸೋಣ, ಮಾತುಕತೆ ಮಾಡ್ಕೊಳ್ಳೋಣ ಅಂತ ಡೀಲ್ಗೆ ಮುಂದಾಗಿದ್ರು. ಆದರೆ ಇರಾನ್ ಈ ಪ್ರಸ್ತಾವವನ್ನು ಎಡಗಾಲದಲ್ಲಿ ಒದ್ದು ಆಚೆ ಹಾಕಿದೆ. ಅಷ್ಟೇ ಅಲ್ಲ, ತನ್ನ ದಾಳಿಯನ್ನು ಮತ್ತಷ್ಟು ಹೆಚ್ಚು ಮಾಡಿದ್ದು, ಇನ್ನೊಂದು ಅಮೆರಿಕನ್ ಜೆಟ್ಟನ್ನು ಹೊಡೆದು ಹಾಕಿದ್ದೀವಿ ಅಂತ ಇರಾನ್ ವಿಡಿಯೋ ಕೂಡ ಶೇರ್ ಮಾಡಿದೆ. ಈ ನಡುವೆ ಇಸ್ರೇಲ್ 4 ಲಕ್ಷ ಸೈನಿಕರನ್ನ ಯುದ್ಧಕ್ಕೆ ಇಳಿಸೋಕೆ ಮುಂದಾಗಿದೆ. ಇದಕ್ಕೆ ನೆತನ್ಯಾಹು ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಇರಾನ್ ಮೇಲಿನ ಇಸ್ರೇಲ್ ದಾಳಿಗಳು ಕೂಡ ಕಂಟಿನ್ಯೂ ಆಗಿವೆ. ಈ ಮೂಲಕ ಈ ಯುದ್ಧ ಇಲ್ಲಿಗೆ ಮುಗಿಯಲ್ಲ. ಟ್ರಂಪ್ ಹೇಳ್ತಿರೋದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ. ಯುದ್ಧದಲ್ಲಿ ಹೊಸ ಚಾಪ್ಟರ್ ಓಪನ್ ಆಗ್ತಿರೋ ತರ ಕಾಣಿಸ್ತಾ ಇದೆ, ಅಥವಾ ಆರುವ ಮುನ್ನ ಜೋರಾಗಿ ಉರಿದು ಆರೋ ರೀತಿನ, ಈ ರೀತಿಯ ಪ್ರಶ್ನೆಗಳು ಕೂಡ ಇದೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ, ನಿಮಗೆ ಒಂದು ಐಡಿಯಾ ಬರುತ್ತೆ ಏನೇನೆಲ್ಲ ಆಗಿದೆ ಅಂತ ಹೇಳಿ. ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಮೊದಲಿಗೆ ಇರಾನ್ ಅಮೆರಿಕಾಗೆ ಕೊಟ್ಟಿರೋ ಹೊಸ ಶಾಕ್ನಿಂದ ನಾವು ಶುರು ಮಾಡೋಣ ಸ್ನೇಹಿತರೆ. ಯುದ್ಧ ನಿಲ್ಲುತ್ತೆ, ಎಲ್ಲ ಸರಿಯಾಗುತ್ತೆ ಅಂತ ಜಗತ್ತಿಗೆ ಆದೇಶ ಹೊರಡಿಸ್ತಾ ಇರೋ ಟ್ರಂಪ್ಗೆ ಇರಾನ್ ಶಾಕ್ ಕೊಟ್ಟಿದೆ. ಪಾಕಿಸ್ತಾನದ ಮೂಲಕ ಅಮೆರಿಕ ಕಳಿಸಿದ್ದ ಸಂಧಾನ ಪತ್ರವನ್ನು 15 ಪಾಯಿಂಟ್ನ ಪ್ಲಾನ್ ಅನ್ನ ಇರಾನ್ ಮುಲಾಜಿಲ್ದೆ ಕಸದ ಬುಟ್ಟಿಗೆ ಹಾಕಿದೆ. ಅಷ್ಟೇ ಅಲ್ಲ, ಇದನ್ನು ಪೇಪರ್ ಮೇಲೆ ನೋಡೋಕ್ಕೂ ಚೆನ್ನಾಗಿಲ್ಲ. ಇದೊಂದು ಮೋಸದ ಪ್ಲಾನ್ ಅಂತ ಇರಾನ್ ಹೇಳಿದೆ. ಅಮೆರಿಕದ ಈ ಪ್ಲಾನ್ ಅತಿರೇಕದಿಂದ ಕೂಡಿದೆ, ಮ್ಯಾಕ್ಸಿಮಲಿಸ್ಟ್ ಆ್ಯಂಡ್ ಅನ್ರೀಸನಬಲ್ ಆಗಿದೆ. ಯಾವುದೇ ಕಾರಣಕ್ಕೂ ಈ ಥರದ ಡಿಮಾಂಡ್ಗಳಿಗೆ ನಾವು ಬಗ್ಗಲ್ಲ. ಈ ಯುದ್ಧ ನಿಲ್ಲಬೇಕು ಅಂದರೆ ಅದನ್ನು ಅಮೆರಿಕ ನಿರ್ಧಾರ ಮಾಡೋದಲ್ಲ. ಟ್ರಂಪ್ ಅಂದುಕೊಂಡಾಗ ಯುದ್ಧ ನಿಲ್ಲಲ್ಲ. ನಾವು ನಿರ್ಧಾರ ಮಾಡಿದಾಗ ಮಾತ್ರ ಯುದ್ಧ ನಿಲ್ಲುತ್ತೆ, ಅದು ಕೂಡ ನಮ್ಮ ಕಂಡೀಷನ್ಸ್ ಮೇಲೆ ಅಂತ ಇರಾನ್ ಹೇಳಿದೆ. ಜೊತೆಗೆ ತನ್ನದೇ ಒಂದಷ್ಟು ಕಂಡೀಷನ್ಗಳನ್ನು ಹಾಕಿದೆ. ಇಲ್ಲಿ ಅಮೆರಿಕ ಏನು ಹೇಳಿತ್ತು, 30 ದಿನಗಳ ಕಾಲ ಕದನ ವಿರಾಮ, ಇರಾನ್ ತನ್ನ ನ್ಯೂಕ್ಲಿಯರ್ ಮತ್ತು ಮಿಸೈಲ್ ಪ್ರೋಗ್ರಾಮನ್ನು ನಿಲ್ಲಿಸಬೇಕು, ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು ಮತ್ತು ತನ್ನ ಬೆಂಬಲಿತ ಸಂಘಟನೆಗಳಿಗೆ ಸಪೋರ್ಟ್ ಕೊಡೋದನ್ನು, ಈ ಪ್ರಾಕ್ಸಿಗಳನ್ನು ಬೆಂಬಲಿಸೋದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿತ್ತು. ಇದನ್ನು ಇರಾನ್ ರಿಜೆಕ್ಟ್ ಮಾಡಿದೆ. ನಮ್ಮ ಡಿಮಾಂಡ್ ಹೀಗಿವೆ, ನಮ್ಮ ಡಿಮಾಂಡ್ ಕೇಳಿ ಫಸ್ಟು ಅಂತ ಹೇಳಿದೆ. ಇರಾನ್ ಮೇಲೆ ನಡೀತಾ ಇರೋ ಎಲ್ಲ ಕಡೆಯಿಂದ ಆಗ್ತಿರೋ ದಾಳಿಗಳನ್ನು, ಅಂದರೆ ಇಸ್ರೇಲ್ ಮಾಡ್ತಿರೋ ದಾಳಿ ಸೇರಿ ಎಲ್ಲವನ್ನ ಈ ಕೂಡಲೇ ನಿಲ್ಲಿಸಬೇಕು. ನಮ್ಮ ನಾಯಕರನ್ನು ಹತ್ಯೆ ಮಾಡಬಾರ್ದು. ಫ್ಯೂಚರ್ನಲ್ಲಿ ಮತ್ತೆ ಯುದ್ಧ ಆಗಲ್ಲ ಅಂತ ಗ್ಯಾರಂಟಿ ಕೊಡಬೇಕು. ಯುದ್ಧದಿಂದ ಆದ ನಷ್ಟಕ್ಕೆ ಪರಿಹಾರ ಕೊಡಬೇಕು. ಹಾಗೆ ಹಾರ್ಮುಜ್ ಜಲಸಂಧಿ ಮೇಲೆ ಇರಾನ್ನ ಸಂಪೂರ್ಣ ಅಧಿಕಾರವನ್ನು ಒಪ್ಕೋಬೇಕು. ಇನ್ಮೇಲೆ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ವಿರುದ್ಧ ಒಪ್ಪಂದ ಅದು ಇದು ಅಂತ ನೀವು ಬರಬಾರ್ದು, ನಮ್ಮ ಭದ್ರತೆಗೆ ಅಪಾಯ ತರಬಾರ್ದು ಅಂತ ಇರಾನ್ ಕಂಡೀಷನ್ಸ್ ಹಾಕಿದೆ. ಇದರ ಬೆನ್ನಲ್ಲೇ ಅಮೆರಿಕದಿಂದ ಪ್ರತಿಕ್ರಿಯೆ ಕೂಡ ಬಂದಿದೆ. ಇರಾನ್ ತನ್ನ ಸೋಲನ್ನು ಒಪ್ಪಿಕೊಳ್ಳದೆ ಹೋದರೆ ನಾವು ನರಕ ಸೃಷ್ಟಿ ಮಾಡ್ತೀವಿ ಅಂತ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ಇನ್ನೂ ನರಕ ಸೃಷ್ಟಿ ಮಾಡೋದು ಬಾಕಿ ಇದೆ ಅಂತ ಟ್ರಂಪ್ಗೆ ಅನಿಸ್ತಾ ಇದೆ. ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್ ಈ ಬಗ್ಗೆ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಧ್ಯಕ್ಷ ಟ್ರಂಪ್ ಸುಮ್ಮನೆ ಬ್ಲಫ್ ಮಾಡಲ್ಲ, ಅವರು ಹೇಳಿದ್ದನ್ನೇ ಮಾಡ್ತಾರೆ. ಇರಾನ್ ತನ್ನ ಸೇನೆಯ ಸೋಲನ್ನು ಒಪ್ಕೊಳ್ಬೇಕು, ಮಿಲಿಟರಿ ಡಿಫೀಟನ್ನು. ಒಂದು ವೇಳೆ ಈಗಿನ ರಿಯಾಲಿಟಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಅವ್ರ ಮೇಲೆ ಇನ್ನೂ ಭೀಕರವಾಗಿ ದಾಳಿ ಮಾಡ್ತೀವಿ ನಾವು ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ ವೈಟ್ ಹೌಸ್ ಕಡೆಯಿಂದ. ಮತ್ತೊಂದು ಕಡೆ ಈ ಕದನ ವಿರಾಮದ ಬಗ್ಗೆ ಟ್ರಂಪ್ ತಮ್ಮದೇ ಸ್ಟೈಲ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ನಾಯಕರು ಯುದ್ಧ ನಿಲ್ಲಿಸೋಕೆ ಅಂತ ನಮ್ಮೊಂದಿಗೆ ಗುಟ್ಟಾಗಿ ಮಾತುಕತೆ ಮಾಡ್ತಿದ್ದಾರೆ, ಆದ್ರೆ ಇದನ್ನೆಲ್ಲ ಪಬ್ಲಿಕ್ಕಲ್ಲಿ ಹೇಳ್ಕೊಳ್ಳೋಕೆ ಅವರು ಭಯ ಪಡ್ತಿದ್ದಾರೆ. ಯಾಕಂದ್ರೆ ಒಂದು ವೇಳೆ ನಾವು ಅಮೆರಿಕದೊಂದಿಗೆ ಒಪ್ಪಂದ ಮಾಡ್ಕೊಳ್ತಿದ್ದೀವಿ ಅಂತ ಹೊರಗಡೆ ಗೊತ್ತಾದ್ರೆ ಅವ್ರದೇ ದೇಶದ ಜನ ಅವ್ರನ್ನ ಹೊಡೆದು ಸಾಯಿಸಿಬಿಡ್ತಾರೆ ಅನ್ನೋ ಭಯ ಅವ್ರಿಗಿದೆ ಅಂತ ಟ್ರಂಪ್ ವಿಚಿತ್ರ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಾನಿದನ್ನು ಯುದ್ಧ ಅಂತ ಕರೆಯಲ್ಲ, ಯಾಕಂದರೆ ಯುದ್ಧ ಅಂತ ಕರೆದ್ರೆ ಸಂಸತ್ನ ಪರ್ಮಿಷನ್ ಅಪ್ರೂವಲ್ ತಗೋಬೇಕಾಗತ್ತೆ. ಹಾಗಾಗಿ ಇದನ್ನು ಮಿಲಿಟರಿ ಆಪರೇಷನ್ ಅಥವಾ ಸೇನಾ ಕಾರ್ಯಾಚರಣೆ ಅಂತ ಕರಿತೀನಿ. ನಿಜ ಹೇಳಬೇಕು ಅಂದರೆ ಇದೊಂದು ಶತ್ರುವಿನ ಮಿಲಿಟರಿ ಡೆಸಿಮೇಷನ್, ಅಂದರೆ ಶತ್ರುಗಳ ಸಂಪೂರ್ಣ ಮಿಲಿಟರಿ ವಿನಾಶದ ಒಂದು ಆಪರೇಷನ್ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಅಣ್ವಸ್ತ್ರ ಹೊಂದಿರೋ ಇರಾನ್ ಒಂದು ಕ್ಯಾನ್ಸರ್ ಇದ್ದ ಹಾಗೆ, ಆ ಕ್ಯಾನ್ಸರನ್ನು ನಾವು ಬೇರು ಸಮೇತ ಕಿತ್ತು ಹಾಕಲೇಬೇಕಿತ್ತು. ಹಾಗಾಗಿ ಇದಕ್ಕೆ ನಾವು ಕಾರ್ಯಾಚರಣೆ ಮಾಡೋದು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ಈ ಯುದ್ಧ ಶುರುವಾದಾಗ ಎನರ್ಜಿ ಮತ್ತು ಕಚ್ಚಾ ತೈಲದ ಬೆಲೆಗಳು ಈಗಿರೋದಕ್ಕಿಂತ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ಕೂಡ ದೊಡ್ಡ ಮಟ್ಟದಲ್ಲಿ ಪಾತಾಳಕ್ಕೆ ಬೀಳುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅಷ್ಟೊಂದು ಕೆಟ್ಟ ಪರಿಣಾಮ ಆಗಲಿಲ್ಲ. ಆದರೂ ನನಗೆ ಈ ಶಾರ್ಟ್ ಟರ್ಮ್ ಲಾಭ ನಷ್ಟಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆ ಕ್ಯಾನ್ಸರ್ ಮುಗಿಸೋದು ಮಾತ್ರ ಇಂಪಾರ್ಟೆಂಟ್ ಆಗಿತ್ತು ಅಂತ ಟ್ರಂಪ್ ಹೇಳಿದ್ದಾರೆ. ಇದೇ ವೇಳೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಐಡಿಯಾವನ್ನು ಟ್ರಂಪ್ ರಿಜೆಕ್ಟ್ ಮಾಡಿದ್ದಾರೆ. ಇರಾನ್ ಸರ್ಕಾರದ ವಿರುದ್ಧ ಅಲ್ಲಿನ ಜನರೇ ರಸ್ತೆಗಿಳಿದು ದೊಡ್ಡ ಮಟ್ಟದಲ್ಲಿ ದಂಗೆ ಎಬ್ಬಿಸುವಂತೆ ನಾವು ಕರೆ ಕೊಡಬೇಕು ಅಂತ ನೆತನ್ಯಾಹು ಒಂದು ಐಡಿಯಾ ಕೊಟ್ಟಿದ್ರು.
ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಟ್ರಂಪ್, ಜನರನ್ನ ರಸ್ತೆಗಿಳಿದು ಹೋರಾಟ ಮಾಡಿ ಅಂತ ನಾವು ಯಾಕೆ ಹೇಳಬೇಕು? ಹಾಗೆ ಮಾಡಿದ್ರೆ ಆ ಜನರನ್ನೆಲ್ಲ ಬಂದವ್ರನ್ನ ಇರಾನ್ ಸರ್ಕಾರ ಕೊಂದು ಹಾಕಿಬಿಡುತ್ತೆ. ಸುಮ್ಮನೆ ಅವ್ರ ಪ್ರಾಣ ಹೋಗೋಕೆ ನಾವ್ಯಾಕೆ ಕಾರಣ ಆಗಬೇಕು ಅಂತ ಟ್ರಂಪ್ ನೆತನ್ಯಾಹುಗೆ ಪ್ರಶ್ನೆ ಮಾಡಿದ್ದಾರೆ. ಈ ಮಾಹಿತಿಯನ್ನ ಅಮೆರಿಕನ್ ಅಧಿಕಾರಿಗಳನ್ನ ಉಲ್ಲೇಖಿಸಿ ಆಕ್ಸಿಯೋಸ್ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಸದ್ಯ ಇಸ್ರೇಲ್ಗೆ ಹೇಗಾದರೂ ಮಾಡಿ ಇರಾನ್ನಲ್ಲಿ ಆಡಳಿತ ಬದಲಾವಣೆ ಆಗಲೇಬೇಕು ಅನ್ನೋ ಹಠ ಇದೆ. ಆದರೆ ಟ್ರಂಪ್ ನಿಧಾನಕ್ಕೆ ಉಲ್ಟಾ ಹೊಡಿತಿದ್ದಾರೆ. ಟ್ರಂಪ್ ಸ್ಟಾರ್ಟಿಂಗಲ್ಲಿ ಯುದ್ಧ ಶುರುವಾದಾಗ ನೆತನ್ಯಾಹು ಇದೇ ಐಡಿಯಾ ಕೊಟ್ಟು ಯುದ್ಧ ಶುರು ಮಾಡಿಸಿರೋದು. ಅವಾಗೇನು ಹೇಳಿಲ್ಲ ಟ್ರಂಪ್. ಈಗ ಅದು ಆಗ್ತಾ ಇಲ್ವಲ್ಲ, ಅಲ್ಲಿ ಜನ ರೊಚ್ಚಿಗೆದ್ದು ದಂಗೆ ಇದ್ದು ಖಾಮೆನೆಗಳ ವಿರುದ್ಧ ಮುಗಿ ಬೀಳ್ತಾನೆ ಇಲ್ವಲ್ಲ, ಇದುವರೆಗೂ ಆಗಿಲ್ಲ. 25-26 ದಿನ ಕಳೆದ್ರು ಕೂಡ. ಹಾಗಾಗಿ ಇದಾಗಲ್ಲ ಅಂತ ಅನ್ಸಿದ್ರೆ ಟ್ರಂಪ್ಗೆ ಆಮೇಲೆ ಅಂದ್ಕೊಂಡಿದ್ದಾಗಲಿಲ್ಲ ಅಂತ ಜನ ಹೋಮ್ನಲ್ಲಿ ಮನೆಯಲ್ಲಿ ಅಮೆರಿಕದಲ್ಲಿ ಕ್ಲಾಸ್ ತಗೊಳ್ತಾರಲ್ಲ, ಅದಕ್ಕೆ ಅದು ನಮ್ಮ ಗೋಲೇ ಅಲ್ಲ ಅಂಥೇಳಿ ಗೋಲ್ ಪೋಸ್ಟ್ನೇ ಚೇಂಜ್ ಮಾಡಿಬಿಟ್ರೆ ಅದಕ್ಕೆ ಟ್ರಂಪ್ ನೆತನ್ಯಾಹುಗೆ ಹೇಳ್ತಾ ಇದ್ದಾರಂತೆ, ಹಾಗೆಲ್ಲ ಯಾಕೆ ಮಾಡಬೇಕು ಪಾಪ ಜನ ಅಂತ ಹೇಳ್ತಾ ಇದ್ದಾರಂತೆ. ಇನ್ನು ಸ್ನೇಹಿತರೆ, ಮುಂದುವರಿಯುವ ಮುನ್ನ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಸದಸ್ಯರಾಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಅದು ಬಿಸ್ನೆಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಹಾಗೂ ಹಲವು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ಬರು ಜಾಯಿನ್ ಆಗೋದು ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಶಕ್ತಿ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಬನ್ನಿ, ಕಂಟಿನ್ಯೂ ಮಾಡೋಣ. ಮತ್ತೊಂದು ಕಡೆ ಈ ಮಾತುಕತೆ ಬಗ್ಗೆ ಇರಾನ್ ವಿದೇಶಾಂಗ ಸಚಿವರೀಗ ಸ್ವಲ್ಪ ಕ್ಲಾರಿಟಿ ಕೊಡೋ ಪ್ರಯತ್ನ ಪಟ್ಟಿದ್ದಾರೆ. ಅಮೆರಿಕ ಜೊತೆಗೆ ನಾವೀಗ ಯಾವುದೇ ನೇರ ಮಾತುಕತೆ ಮಾಡ್ತಾ ಇಲ್ಲ. ಅಫ್ಕೋರ್ಸ್ ಮೀಡಿಯೇಟರ್ಗಳ ಮೂಲಕ ಸಂದೇಶ ರವಾನೆ ಆಗ್ತಾ ಇದೆ. ಅದರ ಅರ್ಥ ಅಮೆರಿಕ ಜೊತೆ ನಾವು ಮಾತುಕತೆ ಮಾಡ್ತಾ ಇದ್ದೀವಿ ಅಂತ ಅಲ್ಲ ಅಂತ ಇರಾನ್ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ಹೇಳಿದ್ದಾರೆ. ಸ್ನೇಹಿತರೆ, ಟ್ರಂಪ್ರ 5 ದಿನದ ಮಾತುಕತೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಶುಕ್ರವಾರದಷ್ಟೊತ್ತಿಗೆ ಮುಗಿಯುತ್ತೆ. ಸೊ ಅಗೇನ್ ಇನ್ನೊಂದು ಶುಕ್ರವಾರ ಡೆಡ್ಲೈನ್ ಬರ್ತಾ ಇದೆ. ಆವಾಗ ಟ್ರಂಪ್ ಏನು ಮಾಡ್ತಾರೆ ನೋಡಬೇಕು. ಈ ನಡುವೆ ಅಮೆರಿಕದ ಮತ್ತೊಂದು ಹೈಟೆಕ್ ಜೆಟ್ F-18 ಹೊಡೆದು ಹಾಕಿದ್ದೀವಿ ಅಂತ ಇರಾನ್ ಹೇಳಿದೆ. ಇದಕ್ಕೆ ಸಾಕ್ಷ್ಯ ನೋಡಿ ಅಂತ ಹೇಳಿ ಇರಾನ್ ಸೇನೆ ಮತ್ತು ಅಲ್ಲಿನ ಸರ್ಕಾರಿ ಟಿವಿ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಹಾರಾಡ್ತಿದ್ದ ಜೆಟ್ಗೆ ಮಿಸೈಲ್ ಬಡಿದು ಅದು ಕೆಳಗೆ ಕ್ರ್ಯಾಶ್ ಆಗ್ತಿರೋ ದೃಶ್ಯಗಳು ಕಾಣಿಸ್ತಾ ಇದ್ದಾವೆ. ಎಲ್ಲ ವಿಮಾನ ಪತನವಾಗೋ ಮುನ್ನ ಅದರಲ್ಲಿರೋ ಪೈಲಟ್ ಪ್ಯಾರಾಶೂಟ್ ಮೂಲಕ ಎಸ್ಕೇಪ್ ಆಗ್ತಿರೋ ದೃಶ್ಯ ಕೂಡ ಈ ವಿಡಿಯೋದಲ್ಲಿದೆ. ಈ ವಿಡಿಯೋವನ್ನು ಮುಂಬೈನಲ್ಲಿರೋ ಇರಾನ್ ರಾಯಭಾರ ಕಚೇರಿಯ ಅಂದರೆ ಕಾನ್ಸುಲೇಟ್ ಆಫೀಸ್ನವರು ಅದನ್ನು ಶೇರ್ ಮಾಡಿಕೊಂಡು ಇದು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡಿರೋ ದಾಳಿ ಅಂತ ಬೆಂತಟ್ಕೊಂಡಿದ್ದಾರೆ. ಇದನ್ನು ಅಮೆರಿಕ ಸೇನೆಯ ಸೆಂಟ್ರಲ್ ಕಮಾಂಡ್ ನಿರಾಕರಿಸಿದೆ. ಇರಾನ್ನ ಈ ಕ್ಲೇಮ್ ಸುಳ್ಳು, ನಮ್ಮ ಯಾವುದೇ ಫೈಟರ್ ಜೆಟ್ಟನ್ನು ಇರಾನ್ ಹೊಡೆದಿಲ್ಲ, ಇದು ಆಧಾರ ರಹಿತ ಅಂತ ಹೇಳಿದೆ. ಹಾಗಾಗಿ ಇಬ್ಬರಲ್ಲಿ ಯಾರು ಹೇಳ್ತಿರೋದು ನಿಜ ಅಂತ ಇನ್ನಷ್ಟೇ ಕನ್ಫರ್ಮ್ ಆಗಬೇಕು. ಆದರೆ ಇತ್ತೀಚೆಗೆ ಒಂದಂತೂ ಸ್ಪಷ್ಟ, ಅಮೆರಿಕದ ಜೆಟ್ಗಳಿಗೆ ಇರಾನ್ ಡ್ಯಾಮೇಜ್ ಮಾಡ್ತಾ ಇದೆ ಅನ್ನೋದನ್ನು ಅಮೆರಿಕನೇ ಒಪ್ಕೊಂಡಿತ್ತು. ಅಮೆರಿಕ ಮತ್ತು ಬ್ರಿಟನ್ ಮೀಡಿಯಾಗಳ ವರದಿ ಪ್ರಕಾರ ಈ ಆನ್ಗೋಯಿಂಗ್ ಕಾನ್ಫ್ಲಿಕ್ಟ್ನಲ್ಲಿ ಇದುವರೆಗೆ ಅಮೆರಿಕ 16ಕ್ಕೂ ಅಧಿಕ ಏರ್ಕ್ರಾಫ್ಟ್ಗಳನ್ನು ಕಳ್ಕೊಂಡಿದೆ. ಮೊನ್ನೆ F-35 ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋ ಪರಿಸ್ಥಿತಿ ಬಂದಿತ್ತು. ಇರಾನ್ ನಾವು ಅದಕ್ಕೆ ಹಿಟ್ ಮಾಡಿದ್ದೀವಿ ಅಂತ ಹೇಳ್ಕೊಂಡಿತ್ತು. ಈಗ ಈ ಸುದ್ದಿ ಬರ್ತಾ ಇದೆ. ಒಂದು ವೇಳೆ ಇದನ್ನು ಹೊಡೆದು ಹಾಕಿರೋದು ನಿಜವೇ ಆದರೆ, ಇರಾನ್ ಹೊಡೆದಿರೋದು ನಿಜವೇ ಆದರೆ ಅಮೆರಿಕಗೆ ಅತಿ ದೊಡ್ಡ ಮುಖಭಂಗ. ಯಾಕಂದರೆ F-18 ಫೈಟರ್ ಜೆಟ್ ಅಮೆರಿಕ ನೌಕಾಪಡೆಗೆ ಆಕಾಶದ ಬೆನ್ನೆಲುಬು. ಇಂಥ 931 ಜೆಟ್ಗಳನ್ನು ಅಮೆರಿಕ ಇಟ್ಕೊಂಡಿದೆ. ಇದರ ಪೂರ್ತಿ ಹೆಸರು FA-18 ಹಾರ್ನೆಟ್ ಟ್ವಿನ್ ಎಂಜಿನ್ ಸೂಪರ್ ಸಾನಿಕ್ ಜೆಟ್. ಮಳೆ, ಗಾಳಿ, ಚಳಿ, ವಾತಾವರಣ ಹೆಂಗಿದ್ರೂ ಕೂಡ ಇದು ವರ್ಕ್ ಮಾಡುತ್ತೆ. ಸಮುದ್ರ ಮಧ್ಯೆ ಇರೋ ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಕಾಪಾಡುತ್ತೆ. ಜೊತೆಗೆ ಏರ್ಕ್ರಾಫ್ಟ್ ಕ್ಯಾರಿಯರ್ನಿಂದಲೇ ಟೇಕ್ ಆಫ್ ಆಗಿ ಶತ್ರು ಭೂಮಿಗೂ ನುಗ್ಗಿ ದಾಳಿ ಮಾಡಿ ವಾಪಸ್ ಹೋಗುತ್ತೆ. ಗಂಟೆಗೆ ಬರೋಬ್ಬರಿ 1900 ಕಿಲೋಮೀಟರ್ಗಿಂತ ಹೆಚ್ಚು ಸ್ಪೀಡ್ನಲ್ಲಿ ಹಾರೋ ಈ ಜೆಟ್ ಆಕಾಶದಿಂದ ಆಕಾಶಕ್ಕೆ ಅಂದರೆ ಏರ್ ಟು ಏರ್ ಕಾಂಬ್ಯಾಟ್ ಹಾಗೂ ಏರ್ ಟು ಗ್ರೌಂಡ್ ಅಟ್ಯಾಕ್ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ. ಆ ರೀತಿ ಮಿಸೈಲ್ಗಳನ್ನು ಹೊತ್ಕೊಂಡು ಹೋಗುತ್ತೆ. ಅಡ್ವಾನ್ಸ್ಡ್ 700 ಕೋಟಿ ರೂಪಾಯಿ ಆಗುತ್ತೆ ಒಂದಕ್ಕೆ. ಇದನ್ನು ಈಗ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ನಾಶ ಆಗಿದೆ, ಆಲ್ಮೋಸ್ಟ್ ಅಳಿದುಳಿದ ಏರ್ ಡಿಫೆನ್ಸ್ ಸಿಸ್ಟಮ್, ಅದನ್ನು ಬಳಸಿ ನಾವು ಹೊಡೆದಿದ್ದೀವಿ ಅಂತ ಇರಾನ್ ಕ್ಲೇಮ್ ಮಾಡ್ತಿರೋದು ಇಂಟ್ರೆಸ್ಟಿಂಗ್. ನೋಡಬೇಕು ಏನು ಹೊರಗೆ ಬರುತ್ತೆ ಅಂತ. ಏನೋ ಇರಾನ್ ಒಳಗಡೆ ಬರೋಬ್ಬರಿ 10,000ಕ್ಕೂ ಅಧಿಕ ಮಿಲಿಟರಿ ಟಾರ್ಗೆಟ್ಗಳ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಅಮೆರಿಕನ್ ಸೇನೆ ಮಾಹಿತಿ ಕೊಟ್ಟಿದೆ. ನಮ್ಮ ಫೈಟರ್ ಜೆಟ್ಗಳು ಇಷ್ಟೊಂದು ದಾಳಿ ಮಾಡಿದ್ದಾವೆ. ಇರಾನ್ನ ಆಕಾಶದ ಮೇಲೆ ಅಮೆರಿಕ ಸಂಪೂರ್ಣ ಕಂಟ್ರೋಲ್ ಸಾಧಿಸಿದೆ ಅಂತ ಸೆಂಟ್ರಲ್ ಕಮಾಂಡ್ ಮುಖ್ಯಸ್ಥರಾಗಿರೋ ನೇವಿ ಅಡ್ಮಿರಲ್ ಬ್ರಾಡ್ ಕೂಪರ್ ಹೇಳಿದ್ದಾರೆ. ಜೊತೆಗೆ ಇರಾನ್ನ ಅತಿ ದೊಡ್ಡ ನೌಕಾ ಹಡಗುಗಳಲ್ಲಿ ಬರೋಬ್ಬರಿ 92% ಹಡಗುಗಳನ್ನು ಅಮೆರಿಕ ಸೇನೆ ಸಂಪೂರ್ಣ ನಾಶ ಮಾಡಿದೆ. ಇರಾನ್ನ ಮಿಸೈಲ್ ಮತ್ತು ಡ್ರೋನ್ ತಯಾರಿಸುವ ಫ್ಯಾಕ್ಟರಿಗಳು, ನೌಕಾಪಡೆಯ ಉತ್ಪಾದನಾ ಘಟಕಗಳು ಹಾಗೂ ಹಡಗು ಕಟ್ಟುವ ಜಾಗಗಳ ಪೈಕಿ 3/2 ಭಾಗ ಸಂಪೂರ್ಣವಾಗಿ ಡ್ಯಾಮೇಜ್ ಅಥವಾ ಧ್ವಂಸ ಆಗಿದೆ ಅಂತ ಬ್ರಾಡ್ ಕೂಪರ್ ಮಾಹಿತಿ ಕೊಟ್ಟಿದ್ದಾರೆ. ಈ ನಡುವೆ ಭಾರತ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಅಮೆರಿಕ ಮತ್ತು ಇಸ್ರೇಲ್ನ ಈ ಯುದ್ಧದಿಂದಾಗಿ ಹಾರ್ಮುಜ್ ಜಲಸಂಧಿ ಬ್ಲಾಕ್ ಆಗಿತ್ತು. ಇದರಿಂದ ಭಾರತಕ್ಕೆ ಎನರ್ಜಿ ಸಪ್ಲೈನಲ್ಲಿ ದೊಡ್ಡ ಹೊಡೆತ ಬಿದ್ದಿತ್ತು.
ಇದನ್ನು ಬ್ಯಾಲೆನ್ಸ್ ಮಾಡೋಕೆ ಈಗ ಸುಮಾರು 5 ವರ್ಷಗಳ ಗ್ಯಾಪ್ ನಂತರ ಭಾರತ ಮತ್ತೆ ಇರಾನ್ನಿಂದ LPG ಗ್ಯಾಸ್ ಖರೀದಿ ಮಾಡಿದೆ. ಎಷ್ಟು ತಗೊಂಡಿದ್ದಾರೆ ಅಂತ ಇನ್ನಷ್ಟೇ ಕನ್ಫರ್ಮ್ ಆಗಬೇಕು, ಆದರೆ ಇದು ದೊಡ್ಡ ಬೆಳವಣಿಗೆ. ಯಾಕಂದರೆ ಭಾರತ ಈಗ ಆಲ್ರೆಡಿ ಹೇಳಿದ ಹಾಗೆ 5 ವರ್ಷ ಇರಾನ್ ತೈಲವನ್ನು ಟಚ್ ಮಾಡಿರಲಿಲ್ಲ. 2019ಕ್ಕಿಂತ ಮುಂಚೆ ಭಾರತ ಇರಾನ್ನಿಂದ ಅತಿ ಹೆಚ್ಚು ತೈಲ ಖರೀದಿ ಮಾಡ್ತಾ ಇದ್ದ ರಾಷ್ಟ್ರಗಳಲ್ಲಿ ಒಂದಾಗಿತ್ತು. ಇರಾನ್ ನಮಗೆ ಬಹಳ ದೊಡ್ಡ ಬಿಸ್ನೆಸ್ ಪಾರ್ಟ್ನರ್ ಕೂಡ ಆಗಿತ್ತು. ಆದರೆ 2019ರಲ್ಲಿ ಅಮೆರಿಕ ಹಾಕಿದ್ದ ನಿರ್ಬಂಧಗಳಿಂದಾಗಿ ನಾವು ಇರಾನ್ ಜೊತೆ ತೈಲ ವ್ಯಾಪಾರ ನಿಲ್ಲಿಸಬೇಕಾಯಿತು. ಆದರೆ ಈಗ ಅಮೆರಿಕ ತನ್ನ ಸ್ಯಾಂಕ್ಷನ್ಸ್ ಅಥವಾ ನಿರ್ಬಂಧಗಳನ್ನು ತಾತ್ಕಾಲಿಕವಾಗಿ ಸಡಿಲಿಕೆ ಮಾಡಿರೋದ್ರಿಂದ ಭಾರತ ಮತ್ತು ಇರಾನ್ ಜೊತೆ ಡೀಲ್ ಶುರು ಮಾಡಿದೆ. ಇರಾನ್ನಿಂದ LPG ಹೊತ್ತು ತರ್ತಾ ಇರೋ ಸ್ಯಾಂಕ್ಷನ್ಸ್ ಲಿಸ್ಟ್ನಲ್ಲಿರೋ ಅರೋರಾ ಹೆಸರಿನ ಹಡಗು ಈಗ ಆಲ್ರೆಡಿ ಹೊರಟಿದ್ದು ಇನ್ನೇನು ಕೆಲ ದಿನಗಳಲ್ಲಿ ನಮ್ಮ ಮಂಗಳೂರು ಪೋರ್ಟನ್ನು ತಲುಪುತ್ತೆ. ಇಲ್ಲಿಗೆ ಬಂದ ಮೇಲೆ ಈ ಗ್ಯಾಸನ್ನು ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಂಪನಿಗಳು ಹಂಚಿಕೊಳ್ತಾ ಇದ್ದಾವೆ. ಈ ಮೂಲಕ ಭಾರತ ಹೇಳಿದ ಹಾಗೆ ಎಲ್ಲಿ ಬೇಕೋ ಅಲ್ಲೆಲ್ಲ ಈಗ ಗ್ಯಾಸನ್ನು ತಗೊಂಬಂದು ಶಾರ್ಟೇಜನ್ನು, ಗ್ಯಾಪನ್ನು ಫಿಲ್ ಮಾಡೋಕೆ ಭಾರತ ಪ್ರಯತ್ನ ಪಡ್ತಾ ಇದೆ. ಅಷ್ಟೇ ಅಲ್ಲ, ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಒಂದು ಮಹತ್ವದ ಘೋಷಣೆ ಮಾಡಿದ್ದಾರೆ. ಭಾರತ ಸೇರಿದ ಹಾಗೆ ನಮ್ಮ ಸ್ನೇಹಿತ ರಾಷ್ಟ್ರಗಳಿಗೆ ಹಾರ್ಮುಜ್ ಜಲಸಂಧಿ ಓಪನ್ ಇದೆ ಅಂತ ಹೇಳಿದ್ದಾರೆ. ಮುಂಬೈನಲ್ಲಿರೋ ಇರಾನ್ ರಾಯಭಾರ ಕಚೇರಿ ಕಾನ್ಸುಲೇಟ್ ಜನರಲ್ ಕೂಡ ಈ ಬಗ್ಗೆ ಅಧಿಕೃತವಾಗಿ ಪೋಸ್ಟ್ ಹಾಕಿದ್ದು, ಚೈನಾ, ರಷ್ಯಾ, ಭಾರತ, ಇರಾಕ್ ಮತ್ತು ಪಾಕಿಸ್ತಾನದಂತಹ ಫ್ರೆಂಡ್ಲಿ ಕಂಟ್ರೀಸ್ಗೆ ನಾವು ಹಾರ್ಮುಜ್ ಜಲಸಂಧಿಯಲ್ಲಿ ಓಡಾಡೋಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಸ್ಪಷ್ಟಪಡಿಸಿದೆ. ಇರಾನ್ ದಿಢೀರಂತ ಈ ನಿರ್ಧಾರ ತೆಗೆದುಕೊಳ್ಳೋಕೆ ವಿಶ್ವಸಂಸ್ಥೆ ಕೂಡ ಮುಖ್ಯ ಕಾರಣ ಅಂತ ಹೇಳಲಾಗ್ತಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ತಕ್ಷಣ ಹಾರ್ಮುಜ್ ಅನ್ನು ಓಪನ್ ಮಾಡಬೇಕು ಅಂತ ಇವರಿಗೆ ಆಗ್ರಹ ಮಾಡಿದ್ರು. ಈ ಮಾರ್ಗವನ್ನು ತುಂಬ ದಿನಗಳಿಂದ ಕ್ಲೋಸ್ ಮಾಡಿರೋದ್ರಿಂದ ಗ್ಲೋಬಲ್ ಲೆವೆಲಲ್ಲಿ ಕ್ರೂಡ್ ಆಯಿಲ್, ಗ್ಯಾಸ್ ಮತ್ತು ರಸಗೊಬ್ಬರದ ಪ್ರಾಬ್ಲಮ್ ಆಗಿದೆ. ಈಗ ಜನಸಾಮಾನ್ಯರು ಪರದಾಡ್ತಿದ್ದಾರೆ, ಅಭದ್ರತೆ ಕಾಡ್ತಾ ಇದೆ. ಯುದ್ಧದ ಎಫೆಕ್ಟನ್ನು ಕಮ್ಮಿ ಮಾಡೋಕ್ಕೆ ವಿಶ್ವಸಂಸ್ಥೆ ಕೆಲಸ ಮಾಡ್ತಿದೆ. ಬೇಗ ಇದನ್ನು ನಿಲ್ಲಿಸಬೇಕು, ಬೇಗ ಓಪನ್ ಮಾಡಬೇಕು ಹಾರ್ಮುಜನ್ನು ಅಂತ ಅವರು ಆಗ್ರಹ ಮಾಡಿದರು. ಹಾಗೆ ಭಾರತ ಕೂಡ ನೇವಿ ಇಳಿಸಿತ್ತು, ನಮ್ಮ ಹಡಗುಗಳನ್ನು ನಾವು ಕರ್ಕೊಂಡ್ಬರ್ತೀವಿ ಅಂಥೇಳಿ, ಸೇನೆ ರಕ್ಷಣೆ ಕೊಟ್ಟು ಕರ್ಕೊಂಡ್ಬರ್ತೀವಿ ಅಂತ. ಅದರ ಬೆನ್ನಲ್ಲೇ ಈ ಕ್ಲಾರಿಟಿ ಬರ್ತಾ ಇದೆ. ಈ ನಡುವೆ ಇರಾನ್ನ ಇಬ್ಬರು ಪ್ರಮುಖ ನಾಯಕರಾದ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಮತ್ತು ಅಲ್ಲಿನ ಸಂಸತ್ ಸ್ಪೀಕರ್ ಮೊಹಮ್ಮದ್ ಬಾಗೇರ್ ಕಾಲಿಬಾಫ್ ಅವರ ಹೆಸರನ್ನು ಈಗ ತಾತ್ಕಾಲಿಕವಾಗಿ ಹಿಟ್ ಲಿಸ್ಟ್ನಿಂದ ಅಮೆರಿಕ ತೆಗೆದುಹಾಕಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಈ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಇದು ದೊಡ್ಡ ಮಟ್ಟದ ಕೋಲಾಹಲ ಹುಟ್ಟಿಸಿದೆ. ಅಂದರೆ ಮುಂದಿನ 4-5 ದಿನಗಳ ಕಾಲ ಇವರಿಬ್ಬರ ಮೇಲೆ ಯಾವುದೇ ರೀತಿ ದಾಳಿ ಮಾಡಲ್ಲ, ದಾಳಿಗಳಲ್ಲಿ ಇವರಿಗೆ ಹೊಡೆಯಲ್ಲ ಅಂತ ಅಮೆರಿಕ ಮತ್ತು ಇಸ್ರೇಲ್ ನಿರ್ಧಾರ ಮಾಡಿದ್ದಾರೆ. ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ನೋಡೋದಾದರೆ, ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆ ಶುರು ಮಾಡೋಕೆ ಒಂದು ದೊಡ್ಡ ಅವಕಾಶ ಅಂತ ಅಮೆರಿಕ ಭಾವಿಸಿದೆ. ಟ್ರಂಪ್ ಆಡಳಿತ ಈಗ ಇರಾನ್ ಜೊತೆ ಡಿಪ್ಲೊಮ್ಯಾಟಿಕ್ ಮಾತುಕತೆಗೆ ರೆಡಿ ಇದೆ ಅನ್ನೋದನ್ನು ತೋರಿಸೋಕೆ ಈ ಇಬ್ಬರು ನಾಯಕರನ್ನ ಹಿಟ್ ಲಿಸ್ಟ್ನಿಂದ ಕೆಲ ದಿನಗಳ ಮಟ್ಟಿಗೆ ತೆಗೆದುಹಾಕಲಾಗಿದೆ. ಆದರೆ ಈ ಮಾತುಕತೆ ಸಕ್ಸಸ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಅಂತಲೂ ಅಮೆರಿಕನ್ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಯಾಕಂದರೆ ಅಮೆರಿಕ ಇಟ್ಟಿರೋ ಕಂಡೀಷನ್ಗಳಿಗೂ ಇರಾನ್ ಕೇಳ್ತಿರೋ ಡಿಮಾಂಡ್ಗಳು ಮೀಟ್ ಆಗ್ತಾ ಇಲ್ಲ. ಈ ತಾತ್ಕಾಲಿಕ ರಿಲೀಫ್ ಎಷ್ಟು ದಿನ ಇರುತ್ತೆ ಮತ್ತಿದು ನಿಜಕ್ಕೂ ಯುದ್ಧ ನಿಲ್ಲಿಸುತ್ತಾ, ಬಹಳ ಕಷ್ಟ ಅನ್ನೋ ಒಪಿನಿಯನ್ ಇದೆ. ಇನ್ನು ಸ್ನೇಹಿತರೆ, ಕ್ರೂಡ್ ಆಯಿಲ್ನ ಪ್ರೈಸ್, ಕಚ್ಚಾ ತೈಲದ ಬೆಲೆ ಏಕೆಂದರೆ $100 ಹತ್ತಿರದಲ್ಲೇ ಇದೆ. ನಾವು ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ $98 ಪ್ರತಿ ಬ್ಯಾರಲ್ ಇತ್ತು. ಇನ್ನೊಂದು ಕಡೆ ಇಸ್ರೇಲ್ ಮತ್ತು ಲೆಬನಾನ್ನ ಹೆಜ್ಬುಲ್ಲಾ ಕಾಳಗ ಕೂಡ ಹೊಸ ಮಗುಲಿಗೆ ತಲುಪಿದೆ. ಹೆಜ್ಬುಲ್ಲಾ ಕೂಡ ಕದನ ವಿರಾಮವನ್ನು ರಿಜೆಕ್ಟ್ ಮಾಡಿದೆ. ಆಮೇಲೆ ನಿರಂತರವಾಗಿ ಬಾಂಬ್ ಹಾಕ್ತಿದ್ದಾಗ ಇಸ್ರೇಲ್ ಜೊತೆ ಮಾತುಕತೆ ಕೂರೋದು ಅಂದರೆ ಅದು ಶರಣಾದಂತೆ, ನಾವು ಮಾತಾಡಲ್ಲ ಅವರೊಟ್ಟಿಗೆ, ನಾವು ದಾಳಿ ಮಾಡ್ತೀವಿ ಅಂತ ಹೆಜ್ಬುಲ್ಲಾ ಈಗಿನ ಮುಖ್ಯಸ್ಥ ನಯೀಮ್ ಖಾಸೆಮ್ ಹೇಳಿದ್ದಾರೆ. ಲೆಬನಾನ್ ಅಧ್ಯಕ್ಷರು ಇಸ್ರೇಲ್ ಜೊತೆ ನೇರ ಮಾತುಕತೆಯನ್ನು ಮಾಡೋಣ ಅಂತ ಆಫರ್ ಕೊಟ್ಟಿದ್ರು. ಇದಕ್ಕೆ ಉತ್ತರ ಕೊಟ್ಟಿರೋ ನಯೀಮ್, ನಮ್ಮ ನೆಲವನ್ನು ಆಕ್ರಮಿಸಿಕೊಂಡು ದಿನ ನಮ್ಮ ಮೇಲೆ ದಾಳಿ ಮಾಡ್ತಿರೋ ಶತ್ರು ಜೊತೆಗೆ ಮಾತಾಡೋಕ್ಕಾಗಲ್ಲ ಅಂತ ಗುಡುಗಿದ್ದಾರೆ ಟಿವಿಲಿ ಬಂದು. ಅಷ್ಟೇ ಅಲ್ಲ, ಹೆಜ್ಬುಲ್ಲಾದ ಸೇನಾ ಚಟುವಟಿಕೆಗಳ ಮೇಲೆ ಲೆಬನಾನ್ ಸರ್ಕಾರ ಹೇರಿರೋ ಬ್ಯಾನನ್ನು ವಾಪಸ್ ತಗೋಬೇಕು ಅಂತಲೂ ಆಗ್ರಹ ಮಾಡಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಸೇನೆ ಲೆಬನಾನ್ ಮೇಲೆ ಭೀಕರ ದಾಳಿ ಮಾಡಿದೆ. ಹೆಜ್ಬುಲ್ಲಾದ ಹೆಡ್ ಕ್ವಾರ್ಟರ್ಸ್, ಕಮಾಂಡ್ ಸೆಂಟರ್ಗಳು ಮತ್ತು ಹೆಜ್ಬುಲ್ಲಾಗೆ ಸೇರಿದ ಅಲ್ ಅಮನಾ ಅನ್ನೋ ಪೆಟ್ರೋಲ್ ಬಂಕ್ಗಳ ಮೇಲೆ ಇಸ್ರೇಲ್ ಏರ್ ಫೋರ್ಸ್ ಸ್ಟ್ರೈಕ್ ಮಾಡಿದೆ. ಈ ಪೆಟ್ರೋಲ್ ಬಂಕ್ಗಳ ಮೂಲಕ ಉಗ್ರರಿಗೆ ಮತ್ತು ಅವರ ಆಯುಧ ಸಾಗಿಸೋ ಗಾಡಿಗಳಿಗೆ ಇಂಧನ ಸಿಗ್ತಾ ಇತ್ತು. ಹಾಗಾಗಿ ಅವರನ್ನೇ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಲಾಗಿದೆ ಅಂತ ಇಸ್ರೇಲ್ ಹೇಳಿದೆ. ಇದರ ಜೊತೆಗೆ ಇಸ್ರೇಲ್ ಕಮಾಂಡೋಗಳು ದಕ್ಷಿಣ ಲೆಬನಾನ್ನಲ್ಲಿ ನುಗ್ಗಿ ಕಾರ್ಯಾಚರಣೆ ಮಾಡಿ ಹಿಜ್ಬುಲ್ಲಾ ಬೆಂಬಲಿತ ಸಂಘಟನೆಯ ಕಮಾಂಡರೊಬ್ಬರನ್ನು ಜೀವಂತವಾಗಿ ಅರೆಸ್ಟ್ ಮಾಡಿ ಇಸ್ರೇಲ್ಗೆ ಎಳ್ಕೊಂಡು ಬಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯುದ್ಧದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಿರೋದ್ರಿಂದ ಇಸ್ರೇಲ್ ಸರ್ಕಾರ ಈಗ ತನ್ನ ಸೇನೆಗೆ ಬರೋಬ್ಬರಿ 4 ಲಕ್ಷ ಮೀಸಲು ಸೈನಿಕರನ್ನ, ಅಂದರೆ ರಿಸರ್ವಿಸ್ಟ್ಗಳನ್ನು ಕರೆಸ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟಿದೆ. ಇವರೆಲ್ಲ ಈಗ ಆಲ್ರೆಡಿ ಬೇರೆ ಬೇರೆ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಆದರೆ ಈ ಹಿಂದೆ ಸೇನೆಯಲ್ಲಿ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ. ಅಲ್ಲಿ ಕಡ್ಡಾಯ ಮಿಲಿಟರಿ ಸೇವೆ ಇದೆಯಲ್ಲ, ಅದರಲ್ಲಿ ಫಿಟ್ ಇರೋ 4 ಲಕ್ಷ ಜನರನ್ನ ಮತ್ತೆ ವಾಪಸ್ ಸೇನೆಗೆ ಕರೆಸ್ಕೊಳ್ಳೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ.
ಡಿಸೆಂಬರ್ನಲ್ಲೂ ಕೂಡ 2,80,000 ಮೀಸಲು ಸೈನಿಕರನ್ನು ವಾಪಸ್ ಕಳಿಸ್ಕೊಳ್ಳೋಕೆ ಇಸ್ರೇಲ್ ಸರ್ಕಾರ ಲಿಮಿಟ್ ಹಾಕ್ಕೊಂಡಿತ್ತು. ಈಗ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿರೋದ್ರಿಂದ ಇರಾನ್ ಜೊತೆಗಿನ ಆಪರೇಷನ್ ರೋರಿಂಗ್ ಲಯನ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದ್ರಿಂದ 4 ಲಕ್ಷಕ್ಕೆ ಏರಿಸಲಾಗಿದೆ. ಒಂದೇ ಸಲ ಇಳಿಸಲ್ಲ, ಸಂದರ್ಭಕ್ಕೆ ತಕ್ಕ ಹಾಗೆ ಎಷ್ಟು ಜನರನ್ನು ಎಲ್ಲಿ ಇಳಿಸಬೇಕು ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇಳಿಸೋಕ್ಕೆ ಸೇರಿಸ್ಕೊಳ್ಳೋಕ್ಕೆ ಸೇನಾಧಿಕಾರಿಗಳಿಗೆ ಸರ್ಕಾರ ಪವರ್ಸ್ ಕೊಟ್ಟಿದೆ. ಇದರಿಂದ ಇಸ್ರೇಲ್ ಸೇನೆಗೆ ಯುದ್ಧಕ್ಕೆ ಬೇಕಾದಷ್ಟು ಸೈನಿಕರನ್ನು ದಿಢೀರಂತ ಕರೆಸ್ಕೊಳ್ಳೋಕೆ ಸಹಾಯ ಆಗುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ತನಕದ ಎಲ್ಲ ಪ್ರಮುಖ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ಮುಂದೇನು ಕೂಡ ಟೈಮ್ಲಿಯಾಗಿ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ. ಎಲ್ಲೇ ಇರಿ, ಸೇಫ್ ಆಗಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ತೆ.